ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇದೊಂದು ಸಾಟರ್ಡೆ ಪುಟ್ಟ ಮಿನಿ ವ್ಲಾಗ್ ಆಗಿರುತ್ತೆ. ಇದು ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇದೊಂದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಸಾಟರ್ಡೆ ಮನೇಲಿ ಹಾಗಲಕಾಯಿ ಗೊಜ್ಜು ಮಾಡಿ ಪಪ್ಪಾಯ ತಿನ್ಕೊಂಡು, ಪಾಪುದು ಕೂಡ ಸರಿ ಕಾಲಿಗಿತ್ತು, ಅದನ್ನು ಕೂಡ ರೆಡಿ ಮಾಡ್ಕೋಬೇಕಿತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದು ನಮ್ಮ ಆಂಟಿ ಮನೆಗೆ. ಯಾಕೆ ಅಂದರೆ ಇವತ್ತು ನಮ್ಮ ಆಂಟಿಯವರು ಸಾಟರ್ಡೆ ಶ್ರಾವಣ ಮಾಡ್ತಾಯಿದ್ರು. ಹಾಗಾಗಿ ಅಲ್ಲಿಗೆ ಬಂದೆ. ನಾನು ಆಲ್ರೆಡಿ ಹೋಗೋ ವರ್ಷದಲ್ಲಿ ನಮ್ಮ ಆಂಟಿ ಸಾಂಬಾರು, ಕಾಳುಗೊಜ್ಜು, ಕೋಸಂಬರಿ ಎಲ್ಲ ಮಾಡಿಬಿಟ್ಟಿದ್ರು. ಶಾವಿಗೆ ಒತ್ತೋದೊಂದು ಫೈನಲಾಗಿ ಪ್ರೋಗ್ರಾಮ್ ಇತ್ತು. ಶಾವಿಗೆ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಒತ್ಕೊಡ್ತಾ ಇದ್ದೀನಿ. ಅಜ್ಜಿ ಕೆಳಗಡೆ ಪ್ಲೇಟ್ ಇಟ್ಕೊಂಡು ಅದನ್ನೆಲ್ಲ ಇಟ್ಕೋತಾ ಇದ್ದಾರೆ. ಈ ಶಾವಿಗೆ ಹೋಳೇನೇನಿದೆ ಸುಮಾರು ಒಂದು 2-3 ತಲೆಮಾರಿ ಹಿಂದಿಂದ ಶಾವಿಗೆ ಹೋಳು ಅಂತಲೇ ಹೇಳ್ಬೋದು. ಇದರಲ್ಲಂತೂ ನಾವು ಪಟ್ಟಿದ ಕಷ್ಟ ಬಾ ಬೇಡಪ್ಪ ಬೇಡ ಇಷ್ಟು ಎಲ್ರಿಗೂ ಊಟಕ್ಕೆ ಬೇರೆ ಹಿಂಗೋ ಜೈ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ನೂಡಲ್ಸ್ ಬ್ಲ್ಯಾಕ್ ನೂಡಲ್ಸ್ ಬೇಕಾ? ಕೊಡಜಿ ಇಲ್ಲ ಚೇಡಿ. ನಮ್ಮ ತಮ್ಮ ಫ್ರೀಯಾಗಿದ್ದ ಅಂದ್ಬಿಟ್ಟು ಅವನಿಗೂ ಕೆಲಸ ಕೊಡ್ತಾಯಿದ್ದೆ, ಬಾರೋ ನೀನು ಹೊತ್ತು ಅಂತ. ಪಾಪ ಅಜ್ಜಿ ಅವ್ರ ಕೈಲಿ ಎತ್ತೊತ್ತು ಅಂತ ಆಗುತ್ತೆ. ನಮಗೆ ವಯಸ್ಸಲ್ಲಿರೋರಿಗೆ ಶಕ್ತಿ ಸಾಲಲ್ಲ. ಪಾಪ ಅವರು ನಮ್ಮಿಂದ ಎಷ್ಟು ಏಜ್ ಆಗಿರುತ್ತೆ, ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಂತ ನಾನು ತಮ್ಮನ ಕೈಲೂ ಒತ್ತಿಸ್ತಾ ಇದ್ದೆ. ಅದಾದಮೇಲೆ ದಾಸಪ್ಪ, ಇವ್ರು ನಮ್ಮ ಮಾಮನೇ ಆಗಬೇಕು, ದಾಸಪ್ಪ ಕೂಡ ಬಂದರು. ಇವ್ರ ಕೈಲಿ ನಾಮ ಎಲ್ಲ ಇಕ್ಕಿಸ್ಕೊಂಡು ಶ್ರಾವಣನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಒಬ್ಬೊಬ್ಬರು ಒಂದೊಂದು ರೀತಿ ಶ್ರಾವಣ ಮಾಡ್ತಾರೆ. ಒಬ್ಬರು ವೆಜ್ ಮಾಡ್ತಾರೆ, ಒಬ್ಬರು ನಾನ್ ವೆಜ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಬಂದು ಸಿಹಿ ಊಟನೇ ಇಡ್ತೀವಿ. ಆ್ಯಕ್ಚುಲಿ ಶ್ರಾವಣ ಅಂದರೆ ಶಾವಿಗೆ ಮಾಡಬೇಕು, ಅದೇ ಒಂದು ಚಂದ. ಶಾವಿಗೆ ಊಟ ಮಾಡೋದ್ರಲ್ಲಿರೋ ಮಜಾ ಬೇರೆದ್ರಲ್ಲಿಲ್ಲ. ನನಗಂತೂ ಶಾವಿಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಶಾವಿಗೆ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿ. ಗಿಂಡು ಚಮ್ಮಿ ಓನ್ ಮಾಡ್ತಿರೋದು. ಇನ್ನೇನಂತೂ ಇಂತೂ ಸಂಜೆ ಹಾಗೇ ಬಿಡ್ತು. ಹಾಗಾಗಿ ಇನ್ನೊಂದು ರೌಂಡ್ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವ ರಾತ್ರಿಗೆ ಅಂತ ನಾವೇನೇನಿದೆಯೋ ಎಲ್ಲ ಬಿಸಿ ಮಾಡಿಕೊಂಡು, ಇಲ್ಲಿ ವಡೆ ಮಧ್ಯಾಹ್ನ ಮಾಡಿರಲಿಲ್ಲ. ಹಾಗಾಗಿ ನಮ್ಮ ಆಂಟಿ ಏನೋ ಟ್ರಿಕ್ಸ್ ಯೂಸ್ ಮಾಡಿ ಕ್ವಿಕ್ಕಾಗಿ ವಡೆ ಮಾಡ್ತಾಯಿದ್ರು ಒಂದು ಕಡೆ. ಇನ್ನೊಂದು ಕಡೆ ನಾನು ನನ್ನ ತಂಗಿ ಊಟಕ್ಕೆ ಏನೇನಿದೆಯೋ ಅದನ್ನೆಲ್ಲ ಇನ್ನೊಂದು ಕಡೆ ಬಿಸಿ ಮಾಡಿ ಎತ್ತಿಟ್ಕೋತಾ ಇದ್ದೀವಿ. ಇವತ್ತಂತೂ ಮೆನ್ಯೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹಾಗೇ ಬಾಳೆ ಎಲೆ ಮೇಲೆ ಶಾವಿಗೆ ಹಾಕ್ಕೊಂಡು, ಶಾವಿಗೆಗೆ ಕಾಯಿ ಹಾಲು, ಕಡಲೆ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗ.